Hi everyone, welcome to business class. In previous video I explained about the fire insurance and marine insurance, types of marine insurance. Today I want to explain about the communication services. ಸೊ ಈ ಮುಂಚಿನ ವಿಡಿಯೋದಲ್ಲಿ ಅಗ್ನಿ ವಿಮೆ, ಕಡಲ ವಿಮೆಯ ವಿಧಗಳನ್ನು ನಾವು ಕುರಿತು ತಿಳ್ಕೊಂಡಿದ್ದೀವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಬೇಕಾದಂತಹ ವಿಷಯ ಯಾವುದು ಅಂತಂದರೆ ಸಂವಹನದ ಸೇವೆಗಳು. ಸೊ ಯಾವ್ಯಾವ ಇದ್ದಾವೆ ಸಂವಹನದ ಸೇವೆಗಳು, ಯಾವ್ಯಾವ ಇದ್ದಾವೆ ಅನ್ನುವಂತಹದ್ದನ್ನು ನಾವು ನೋಡ್ತಾ ಹೋದರೆ ದೇರ್ ಆರ್ ಮೇನ್ಲಿ ಟೂ ಟೈಪ್ಸ್ ಆಫ್ ದ ಕಮ್ಯುನಿಕೇಷನ್ ಸರ್ವಿಸಸ್. ದ ಫಸ್ಟ್ ಒನ್ ಈಸ್ ಪೋಸ್ಟಲ್ ಸರ್ವಿಸ್, ದ ನೆಕ್ಸ್ಟ್ ಒನ್ ಈಸ್ ಟೆಲಿಕಾಂ ಸರ್ವಿಸ್. ಸೊ ಎರಡು ರೀತಿಯಾದಂತಹ ಒಂದು ಸಂವಹನದ ಸೇವೆಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಯಾವ್ಯಾವ ಇದ್ದಾವೆ ಅಂತಂದರೆ ಅಂಚೆಯ ಸೇವೆಗಳು ಮತ್ತು ದೂರವಾಣಿ ಸೇವೆಗಳು ಅಂತ ಹೇಳಿ ಕರಿತಾ ಇದ್ದೀವಿ, ಅಥವಾ ದೂರ ಸಂಪರ್ಕ ಸೇವೆಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಇಷ್ಟೆಲ್ಲ ನೋಡ್ತಾ ಹೋದರೆ ಸೊ ಸಂವಹನ ಅಂದರೆ ಏನು, ನೆನೆ ಎತ್ತಿರೋ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ಸೊ ಸಂವಹನ ಅಂದರೆ ಏನು ಅನ್ನುವಂತಹದ್ದು. ಒನ್ಸ್ ಅಗೇನ್ ಐ ವಾಂಟ್ ರಿಪೀಟ್ ಟು ದ ಮೀನಿಂಗ್ ಆಫ್ ಕಮ್ಯುನಿಕೇಷನ್. Yes, it's very simple. The communication is a process of exchange of ideas, views, facts, or feelings between two or more persons to reach common understanding. ಸಂವಹನ ಅನ್ನುವಂತಹದ್ದು ಸೊ ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳ ನಡುವೆ ಸೊ ವಿಚಾರಗಳನ್ನು, ವಾಸ್ತವಿಕತೆಯನ್ನು, ಭಾವನೆಗಳನ್ನು ಹಂಚಿಕೊಳ್ಳುವುದರ ಮೂಲಕ ನಡೆಯುವಂತಹ ಒಂದು ಸಂಭಾಷಣಾ ಪ್ರಕ್ರಿಯೆ ಅನ್ನುವಂತಹದ್ದೇನಿದೆ, ಈ ಸಂಭಾಷಣಾ ಪ್ರಕ್ರಿಯೆಗೆ ನಾವೇನಂತ ಕರಿತಾ ಇದ್ದೀವಿ ಅಂದರೆ ಸಂವಹನ ಅಂತ ಹೇಳಿ ಕರಿತಾ ಇದ್ದೀವಿ. ಎಸ್, ಇಟ್ಸ್ ಮೋರ್ ಇಂಪಾರ್ಟೆಂಟ್ ಫಾರ್ ದ ಬಿಸ್ನೆಸ್ ಆ್ಯಂಡ್ ಆ್ಯಸ್ ಇನ್ ಜನರಲ್ ಲೈಫ್, ಇನ್ನು ಸಾಮಾನ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ, ಕಾಮನ್ ಲೈಫಿಗೆ ಸಂಬಂಧಪಟ್ಟಂತೆ ಮತ್ತು ವ್ಯವಹಾರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಷನ್ ಸರ್ವಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಅತ್ಯಂತ ಪ್ರಮುಖವಾಗಿಯೇ ಬೇಕಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ವಿತೌಟ್ ಕಮ್ಯುನಿಕೇಷನ್ ನೋ ಒನ್ ಆಕ್ಟಿವಿಟಿ ಕ್ಯಾನ್ ಲೀಡ್. ಒಂದು ವೇಳೆ ಸಂವಹನ ಇಲ್ಲದೆ ಇದ್ದಿತ್ತಂದರೆ ಯಾವುದೇ ರೀತಿಯಾದ ಚಟುವಟಿಕೆಗಳನ್ನು ನಾವು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯನೇ ಇರ್ತಿದ್ದಿಲ್ಲ. ಸೊ ಹಾಗಾಗಿ ಯಾವ ಇನ್ಫಾರ್ಮೇಷನನ್ನು, ಯಾವ ಮಾಹಿತಿಯನ್ನು, ವಿಚ್ ಇನ್ಫಾರ್ಮೇಷನ್ ನೀಡ್ ಟು ದ ಸೊ ಬಿಸ್ನೆಸ್ ಆರ್ ದ ಸೊ ಪರ್ಸನ್ಸ್, ಒಬ್ಬ ವ್ಯಕ್ತಿಗಾದರೂ ಆಗಿರಬಹುದು ಅಥವಾ ಒಂದು ಸಂಸ್ಥೆ ಆದರೂ ಆಗಿರ್ಬೋದು ಅಥವಾ ವ್ಯವಹಾರಕ್ಕಾದರೂ ಆಗಿರ್ಬೋದು, ಮಾಹಿತಿ ಅನ್ನುವಂತಹದ್ದು ಏನು ಅವಶ್ಯಕತೆ ಇದೆ ಆ ಮಾಹಿತಿಯ ವರ್ಗಾವಣೆಗೆ ದ ಎಕ್ಸ್ಚೇಂಜ್ ಸಹಾಯಕವಾಗಿರುವಂತಹದ್ದು ಯಾವುದು ಅಂದರೆ ಕಮ್ಯುನಿಕೇಷನ್ ಅಂತ ಹೇಳಿ ಕರಿತಾ ಇದ್ದೀವಿ. ಈ ಕಮ್ಯುನಿಕೇಷನ್ ಅನ್ನು ನೋಡ್ತಾ ಹೋದರೆ ದೇರ್ ಆರ್ ವೇರಿಯಸ್ ಟೈಪ್ಸ್, ಅನೇಕ ವಿಧಗಳಲ್ಲಿ ನಾವು ನೋಡುವಂತಹದ್ದು. ಸೊ ವರ್ಬಲ್ ಕಮ್ಯುನಿಕೇಷನ್ ಆರ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಏನು ಕರಿತಾ ಇದ್ದೀವಿ. ಸೊ ಇಟ್ ಈಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್. ಈ ಸಂವಹನ ಅನ್ನುವಂತಹದ್ದೇ ಅತ್ಯಂತ ಪ್ರಮುಖವಾಗಿರುವಂತಹದ್ದು. ಏಕೆಂತಂದರೆ ಈ ಸಂವಹನ ಅನ್ನುವಂತಹದ್ದು ಸೆಕೆಂಡ್ PUC ಸಿಲೆಬಸ್ಸಿಗೆ ಸೊ ಬರುವಂತಹದ್ದು. ಸೆಕೆಂಡ್ PUC ಸಿಲೆಬಸ್ ಒಳಗೆ ಕಮ್ಯುನಿಕೇಷನ್ ಅಂದರೆ ಏನು ಮತ್ತು ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್ ಅಂದರೆ ಏನು ಅಂತ ಕರಿತಿರ್ತಾ ಇದ್ರಿ. ಸೊ ಹಾಗಾಗಿ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್ ಫಾರ್ ಯುವರ್ ಸೊ ಇನ್ ಫ್ಯೂಚರ್. ನೆಕ್ಸ್ಟ್ ಒನ್, in types of communication, the first one is a postal services. ಮೊದಲನೇದಾಗಿ ಸಂವಹನದ ಮಾಧ್ಯಮದೊಳಗೆ ಅಥವಾ ಸಂವಹನದಲ್ಲಿ ನಾವು ಏನಾದರೂ ನೋಡ್ತಾ ಹೋದರೆ ಮೊದಲನೇದು ಯಾವುದು ಅಂತಂದರೆ ಅಂಚೆಯ ಸೇವೆಗಳು ಅಂತ ಹೇಳಿ ಕರಿತಾ ಇದ್ದೀವಿ. ದ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಂತೇಳಿ ಕರಿತೀವಿ. ಈ ಪೋಸ್ಟಲ್ ಸರ್ವಿಸನ್ನು ನಾವು ಈ ರೀತಿಯಾಗೂ ಕರಿಬಹುದಾಗಿದೆ, ಅಂಚೆಯ ಸೇವೆಗಳು ಅಂತ ಹೇಳಿ. ಭಾರತೀಯ ಅಂಚೆ ಮತ್ತು ತಂತಿ ಇಲಾಖೆ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತದೆ. ಎಸ್, ದ ಪೋಸ್ಟ್ ಆಫೀಸ್ ವರ್ಕ್ಸ್ ಅಂಡರ್ ದಿ ಸೊ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಮ್, ಪೋಸ್ಟ್ ಆ್ಯಂಡ್ ಟೆಲಿಗ್ರಾಮ್ ಡಿಪಾರ್ಟ್ಮೆಂಟ್ ಅಂತೇಳಿ ಕರಿತಾ ಇದ್ದೀವಿ. ಸೊ ಇದು ಸುಮಾರು 22 ಅಂಚೆಯ ವೃತ್ತಗಳನ್ನು ಹೊಂದಿದೆ.
It has the total 22 postal circles. 22 postal circles ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಏನಿದು ಟೋಟಲ್ ಅಂದರೆ 22 ಸರ್ಕಲ್ಸನ್ನು ಹೊಂದಿರುವುದಾದರೂ ಹೇಗಿದೆ. ಡಿಪಾರ್ಟ್ಮೆಂಟ್ ಅಂದ್ರೇ ಬೇರೆ ಬೇರೆ, ಸೊ ಬೇರೆ ಬೇರೆ ಒಳಗೆ ಇರ್ತವೆ. ಫಾರ್ ಎಕ್ಸಾಂಪಲ್, ಸೊ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಈಸ್ ಸಪ್ರೇಟ್, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಈಸ್ ಸಪ್ರೇಟ್. ಸೊ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಒಳಗೆ ಏನಂತ ಹೇಳ್ತೀವಿ ಅಂತಂದರೆ, ಸೊ ದೂರವಾಣಿ ಅಂತ ಹೇಳಿ ಕರಿತಾ ಇದ್ದೀವಿ. ಟೆಲಿಕಾಂ ಡಿಪಾರ್ಟ್ಮೆಂಟ್ ಈಸ್ ಸಪ್ರೇಟ್, ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಈಸ್ ಸಪ್ರೇಟ್. ಸೊ ಬೇರೆ ಬೇರೆ ವಿಧಗಳನ್ನು ನಾವು ಕಾಣ್ತಾ ಹೋಗ್ತಾ ಇದ್ದೀವಿ. ಅಂದರೆ ಪೋಸ್ಟಲ್ ಸರ್ವಿಸ್ ಅಂತಂದ್ರೇನು ಅಂಚೆಗಳಿಗೆ ಸಂಬಂಧಪಟ್ಟಂತೆ, ಸೊ ಅದೇ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ. ಸೊ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ದ ಲೆಟರ್ಸ್, ಪಾರ್ಸಲ್ಸ್, ಮನಿ ಆರ್ಡರ್ಸ್, ಸ್ಯಾಂಪಲ್ಸ್, ಈ ರೀತಿಯಾಗಿ ಒಂದು ಇಸ್ಕೊಳ್ಳೋದಾದರೂ ಆಗಿರ್ಬೋದು, ಪಡೆಯುವಂತಹದ್ದು ಪತ್ರಗಳನ್ನು ಇಸ್ಕೊಳ್ಳೋದು ಅಥವಾ ಪತ್ರಗಳನ್ನು ನೀಡುವಂತಹದ್ದು, ಹಣವನ್ನು ಪಡೆಯುವಂತಹದ್ದು ಅಥವಾ ಹಣವನ್ನು ನೀಡುವಂಥ ಈ ಅನೇಕ ಸೇವೆಗಳು ಎಲ್ಲಿ ಕಾಣ್ತಾ ಇದ್ದೀವಿ ಅಂತಂದರೆ ಈ ಪೋಸ್ಟ್ ಆಫೀಸ್ ಒಳಗಡೆ ಕಾಣ್ತಾ ಇರ್ತೀವಿ. ಸೊ ಅದಲ್ಲದೆ ಇಟ್ ಮ್ಯಾನೇಜ್ ದ ಡೇ ಟು ಡೇ ಆಕ್ಟಿವಿಟೀಸ್ ಆರ್ ಡೇ ಟು ಡೇ ಫಂಕ್ಷನ್ಸ್. ಸೊ ಈ 22 ಸರ್ಕಲ್ಸ್ ಇದಾವೆ ಅಂತ ಹೇಳಿದ್ದೀವಿ ನಾವು. 22 ಸರ್ಕಲ್ಸ್. ಈ 22 ಸರ್ಕಲ್ಸ್ ಒಳಗಡೆ ಮತ್ತೆ ಸಬ್ ಬ್ರಾಂಚ್ ಮತ್ತು ಬ್ರಾಂಚಸ್, ಸಬ್ ಪೋಸ್ಟ್ ಆಫೀಸ್, ಬ್ರಾಂಚ್ ಪೋಸ್ಟ್ ಆಫೀಸ್ ಆ್ಯಂಡ್ ಹೆಡ್ ಪೋಸ್ಟ್ ಆಫೀಸ್. ಫಸ್ಟ್ ಒನ್ is a head post office. Next one is a sub post office. Last one is a branch. ಲಾಸ್ಟ್ ಒನ್ ಇಸ್ ಅ ಬ್ರಾಂಚ್, ಶಾಖೆ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಅಂದರೆ 22ರೊಳಗೆ ಈ ರೀತಿಯಾಗಿ ಒಂದಕ್ಕೊಂದು ಏನಾಗಿದ್ದಾವೆ ಅಂತಂದರೆ, ಸೊ ಸಂಬಂಧಪಟ್ಟಂತೆ ಮುಖ್ಯ ಕಚೇರಿ, ಅಂಚೆ ಕಚೇರಿ ಆದರೂ ಆಗಿರಬಹುದು, ಉಪ ಅಂಚೆ ಕಚೇರಿ ಆದರೂ ಆಗಿರಬಹುದು, ಶಾಖೆ ಅಂಚೆ ಕಚೇರಿ ಅನ್ನುವಂಥ ಮೂರು ವಿಧಗಳ ಮೂಲಕ 22 ವೃತ್ತಗಳ ಆಧಾರದ ಮೇಲೆಗೆ ನಮ್ಮ ಭಾರತೀಯ ಅಂಚೆ ಮತ್ತು ತಂತಿ ಇಲಾಖೆಯ ಅಡಿಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಸೇವೆಯನ್ನು ನಡೀತಾ ಇರುವಂತಹದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಈ ಸೇವೆಯೊಳಗಡೆ ಬರುವಂತಹದ್ದು ಏನೇನಿದಾವೆ? ದ ಫಸ್ಟ್ ಒನ್ ಇಸ್ ದ ಇಂಡಿಯನ್ ಪೋಸ್ಟಲ್ ಆಫೀಸ್ ಸರ್ವಿಸಸ್ ಒಳಗೆ 2 ರೀತಿಯೊಳಗೆ ಕಾಣ್ತಾ ಇದ್ದೀವಿ. The post office services can be classified into mainly 2 categories. The first one is the financial facilities and another one is mail order ಅಥವಾ ಆರ್ಡರ್ ಫೆಸಿಲಿಟೀಸ್ ಅಂತಲೂ ಕರಿತಾ ಇದ್ದೀವಿ. ಸೊ 2 ರೀತಿಯ ಹಣಕಾಸಿನ ಸೌಲಭ್ಯವನ್ನು ಸಹಿತ ಒದಗಿಸುವಂತಹ ಒಂದು ವಿಂಗಡಣೆ ಮತ್ತು ಅಂಚೆ ಸೌಲಭ್ಯವನ್ನು ಒದಗಿಸುವಂತಹ ಒಂದು ವಿಂಗಡಣೆ, 2 ರೀತಿಯೊಳಗೆ ಸೌಲಭ್ಯವನ್ನು ವಿಂಗಡಿಸ್ತದೆ ಅಥವಾ ನೀಡುವಂತಹದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಫೈನಾನ್ಷಿಯಲ್ ಫೆಸಿಲಿಟೀಸ್ ಹಣಕಾಸಿನ ಸೌಲಭ್ಯವನ್ನು ಯಾವ ರೀತಿಯಲ್ಲಿ ಒದಗಿಸ್ತದೆ? ದ ಪೋಸ್ಟಲ್ ಡಿಪಾರ್ಟ್ಮೆಂಟ್ಸ್ ಪ್ರೊವೈಡ್ಸ್ ದ ಫೈನಾನ್ಸಿಂಗ್ ಫೆಸಿಲಿಟೀಸ್ ಟು ನ್ಯೂಮರಿಯಸ್ ಪೀಪಲ್ ಡ್ಯೂ ಟು ಇಟ್ಸ್ ವಾಸ್ಟ್ ಕವರೇಜ್. ಸೊ ನಮ್ಮ ಭಾರತೀಯ ಅಂಚೆ ಕಚೇರಿ ಅನ್ನುವಂತಹದ್ದು ಏನಿದೆ, ಅನೇಕ ರೀತಿಯಾದಂತಹ ಹಣಕಾಸಿನ ಸೌಲಭ್ಯವನ್ನು ಒದಗಿಸ್ತದೆ. ಫಾರ್ ಎಕ್ಸಾಂಪಲ್ ಯಾವುದು ಅಂತಂದರೆ PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಈ ಪಬ್ಲಿಕ್ ಪ್ರಾವಿಡೆಂಟ್ ಫಂಡನ್ನು ನಮಗೂ ಏನಂತ ಕರಿಬೋದು ಕನ್ನಡದಲ್ಲಿ ಅಂದರೆ ಸಾರ್ವಜನಿಕ ಭವಿಷ್ಯ ನಿಧಿ. ಆಫ್ಟರ್ ಸರ್ಟೈನ್ ಏಜ್ ಆದ ನಂತರದಲ್ಲಿ, ಸೊ ಅಂದರೆ ಒಂದು ನಿರ್ದಿಷ್ಟ ವಯಸ್ಸು ಆದ ನಂತರದಲ್ಲಿ ಸೊ ಪೆನ್ಷನ್ ಪ್ಲ್ಯಾನ್ ಅನ್ನುವಂತಹದ್ದೇನಿದೆ ಅಥವಾ ಒಂದಿಷ್ಟು ನಮ್ಮ ಭವಿಷ್ಯಕ್ಕೆ ಸಂಬಂಧಪಟ್ಟಂತಹ ನಿಧಿಯ ಅವಶ್ಯಕತೆ ಇದೆಯಲ್ಲ, ಅದಕ್ಕಾಗಿ ನಾವೇನು ಮಾಡ್ಬೋದು, ಠೇವಣಿಯನ್ನು ಸಂಗ್ರಹಿಸುವಂತಹದ್ದು ಇಲ್ಲಿ ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಅದು ಅಲ್ಲದೆ ಕಿಸಾನ್ ವಿಕಾಸ ಪತ್ರ ಅನ್ನುವಂತಹದ್ದಾದರೂ ಆಗಿರಬಹುದು. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್, ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರಗಳನ್ನು ನಾವಿಲ್ಲಿ ನೀಡ್ತಾ ಇರುವಂತಹದ್ದು ನೋಡ್ತಾ ಇದ್ದೀವಿ. ಅದು ಅಲ್ಲದೆ ಸೊ ಇದು ಬ್ಯಾಂಕಿನ ರೀತಿಯಲ್ಲಿನೇ ಏನು ಮಾಡ್ತದೆ, ಕೆಲಸವನ್ನು ಮಾಡ್ತದೆ. ದ ಪೋಸ್ಟ್ ಆಫೀಸ್ ಆಕ್ಟ್ಸ್ ಆಸ್ ಲೈಕ್ ಅ ಬ್ಯಾಂಕ್. ಬ್ಯಾಂಕ್ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತದೆ ಅಂತಂದರೆ ಬ್ಯಾಂಕಿನ ರೀತಿಯಲ್ಲೇ ಕೆಲಸ ಮಾಡ್ತದೆ. ಸೊ ಹೇಗೆ ಅಂತಂದರೆ ಇಟ್ ಅಕ್ಸೆಪ್ಟ್ಸ್ ದ ಡೆಪಾಸಿಟ್ಸ್
It accepts the deposits like recurring deposits, saving account deposits, time deposits, time ಡೆಪಾಸಿಟ್ಸ್ ಆ್ಯಂಡ್ ಇನ್ಕಮ್ ಸ್ಕೀಮ್ಸ್. ಸೊ ಈ ರೀತಿಯಾಗಿ ಆವರ್ತ ಠೇವಣಿಯನ್ನು ಇಸ್ಕೊಳ್ತದೆ, ಉಳಿತಾಯ ಖಾತೆಯಲ್ಲಿ ತೆಗೀತದೆ. ಅದು ಅಲ್ಲದೆ ಅವಧಿಯ ಒಂದು ಠೇವಣಿಯನ್ನು ಪಡೆಯುವಂತಹದ್ದು, ಆಮೇಲೆ ಮನಿ ಆರ್ಡರ್ ಫೆಸಿಲಿಟಿಯನ್ನು ನೀಡುವಂತಹದ್ದು, ಹಣಕಾಸಿನ ಆದೇಶವನ್ನು ನೀಡುವುದರ ಮೂಲಕ ನಾವು ಏನು ಮಾಡುವಂತಹದ್ದು. ಈ ರೀತಿಯಾಗಿ ಅಂದರೆ ಒಂದು ಬ್ಯಾಂಕ್ ಅನ್ನುವಂತಹದ್ದು ಹೇಗೆ ಕೆಲಸ ಮಾಡ್ತದೆ ಅದೇ ರೀತಿಯಾಗಿಯೂ ಸಹಿತವಾಗಿ ಈ ಒಂದು ಅಂಚೆ ಕಚೇರಿ ಅನ್ನುವಂಥದ್ದು ಕೆಲಸ ಮಾಡ್ತದೆ. ಸಿಂಪಲ್, ಇಟ್ಸ್ ವಾಟ್ ಫೈನಾನ್ಷಿಯಲ್ ಫೆಸಿಲಿಟೀಸ್ ಇನ್ ಅಂಡರ್ ದಿ ಪೋಸ್ಟಲ್ ಆಫೀಸ್. ಸೊ ಈ ರೀತಿಯಾಗಿ ಒಂದು ಹಣಕಾಸಿನ ಸೌಲಭ್ಯವನ್ನು ಒದಗಿಸಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಈಸ್ ಮೇಲ್ ಆರ್ಡರ್ ಆರ್ ಮೇಲ್ ಫೆಸಿಲಿಟೀಸ್. ಅಂಚೆ ಸೌಲಭ್ಯಗಳನ್ನು ಒದಗಿಸುವಂತಹದ್ದು. ಯಾವುದು ಅಂಚೆ ಸೌಲಭ್ಯಗಳನ್ನು ಒದಗಿಸ್ತದೆ ಅಂತಂದರೆ ಅಂಚೆ ಮತ್ತು ತಂತೆ ಇಲಾಖೆ. ದೇರ್ ಆರ್ ಸೋ ಮೆನಿ facilities provided by the postal department. The first one is a greeting post. Greeting post. ಅನೇಕ ರೀತಿಯಾದಂತಹ ಸೌಲಭ್ಯಗಳನ್ನು, ಅಂಚೆ ಸೌಲಭ್ಯಗಳನ್ನು ಒದಗಿಸಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಯಾವುದು ಅಂದರೆ ಮೊದಲನೆಯದು ಶುಭ ಕಾಮನೆ ಅಥವಾ ಅಭಿನಂದನಾ ಅಂಚೆ ಅಂತೇಳಿ ಕರಿತಾ ಇದ್ದೀವಿ. ಶುಭ ಕಾಮನೆ ಅಥವಾ ಅಭಿನಂದನೆ ಅಂಚೆ. ವಾಟ್ ಈಸ್ ದ ಗ್ರೀಟಿಂಗ್ ಪೋಸ್ಟ್? Simple, the greeting cards can be sent through post office to people on different occasions. ಅಂದರೆ ಯಾವಾಗ ಸಂದರ್ಭದಲ್ಲಿ ನಾವು ಈ ಶುಭ ಕಾಮನೆಯನ್ನು ನೀಡ್ತೀವಿ ಅಪ್ಪ ಅಂದರೆ ಒಂದು ಅತ್ಯಂತ ಹ್ಯಾಪಿ ಟೈಮ್ ಒಳಗಿರುವಂತಹದ್ದು, ಅಂದರೆ ನಮಗೆ ಖುಷಿ ಆದಂತಹ ಸಂದರ್ಭದಲ್ಲಿ. ದೀಪಾವಳಿ ಆದರೂ ಆಗಿರ್ಬೋದು ಅಥವಾ ಒಂದು ಯಾವುದಾದ್ರೂ ಒಂದಿಷ್ಟು ಫಂಕ್ಷನ್ಗಳಂತ ಬರ್ತಾ ಇರ್ತವೆ, ಅದಕ್ಕೆ ಸಂಬಂಧಪಟ್ಟಂತಾದರೂ ಆಗಿರ್ಬೋದು, ಹೊಸ ವರ್ಷದ ನ್ಯೂ ಇಯರ್ಗಾದರೂ ಆಗಿರುವಂತಹದ್ದು, ಕ್ರಿಸ್ಮಸ್ಗಾದರೂ ಆಗಿರ್ಬೋದು, ರಂಜಾನ್ಗಾದರೂ ಆಗಿರ್ಬೋದು, ಅಕೇಶ್ನಲ್ ಟೈಮ್, ಇನ್ ಎನಿ ಟೈಮ್ ಅಂತಲೂ ಕರಿಬಹುದು. ಬೇಕಾದ ಸಂದರ್ಭಕ್ಕೆ ಈ ಗ್ರೀಟಿಂಗ್ ಕಾರ್ಡ್ಗಳನ್ನು ನಾವು ಯಾರು ಮಾಡೋದು 1% ಟು ಅನದರ್ ಪೋಸ್ಟ್ ಏನು ಮಾಡ್ಬೋದು, ಕಳಿಸಬಹುದು. ದ ಗ್ರೀಟಿಂಗ್ ಕಾರ್ಡ್ಸ್ ಕ್ಯಾನ್ ಬಿ ಸೆಂಟ್ ಥ್ರೂ ಪೋಸ್ಟ್ ಆಫೀಸ್ ಟು ಪೀಪಲ್ ಆನ್ ಡಿಫ್ರೆಂಟ್ ಅಕೇಶನ್. ಅಲ್ಲಿ ಕೊಟ್ಟಿರ್ತಾರೆ, ಆ ಕೊಟ್ಟಂತಹ ಒಂದು ಕಾರ್ಡ್ಸ್ ಮೂಲಕ ನಾವೇನು ಮಾಡ್ಬೋದು, ಕಳಿಸಬಹುದಾಗಿದೆ, ವಿಶಸ್ಸನ್ನು ನೀಡುವಂತಹದ್ದು. ಇಟ್ ಇಸ್ ದ ಲೈಕ್ ವಾಟ್ ಗ್ರೀಟಿಂಗ್ ಪೋಸ್ಟ್. ಅಭಿನಂದನೆ ಅಂಚೆ ಅಥವಾ ಶುಭ ಕಾಮನೆ ಅಂಚೆ ಅಂತ ಹೇಳಿ ಕರಿತಾ ಇದ್ದೀವಿ. ದ ನೆಕ್ಸ್ಟ್ ಒನ್ ಈಸ್ ಅ ಮೀಡಿಯಾ ಪೋಸ್ಟ್. ಮೀಡಿಯಾ ಪೋಸ್ಟ್. ಮಾಧ್ಯಮ ಅಂಚೆ. ಮಾಧ್ಯಮ ಅಂಚೆ ಅಂದರೆ ಏನು, ಇದು ಯಾವುದಕ್ಕೆ ಯೂಸ್ ಆಗ್ತದೆ, ಯಾವ್ದು ಪರ್ಪಸ್ ಇದೆ? ಇಟ್ಸ್ ಎ ಸಿಂಪಲ್, ದ ಮೋಸ್ಟ್ ಆಫ್ ದ ಕಾರ್ಪೊರೇಟ್ಸ್ ಯೂಸ್ ಇಟ್ ಫಾರ್ ದೇರ್ ಬ್ರ್ಯಾಂಡ್. ಅನೇಕ ಒಂದು ಕಂಪನಿಗಳಾದರೂ ಆಗಿರಬಹುದು ಅಥವಾ ಉದ್ಯಮಗಳಾದರೂ ಆಗಿರ್ಬೋದು, ತಮ್ಮ ಬ್ರ್ಯಾಂಡನ್ನು ಉಳಿಸ್ಕೊಳ್ಳಿಕ್ಕೆ, ತಮ್ಮ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಲಿಕ್ಕೆ, ಅದಕ್ಕಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಮೀಡಿಯಾ ಪೋಸ್ಟ್ಗಳನ್ನು ಮಾಡುವಂತಹದ್ದು. ಅಂದರೆ ಎನ್ವಲಪ್ ಕವರ್ ಮೇಲೆ ತಮ್ಮ ಕಂಪನಿಯ ಒಂದಿಷ್ಟು ಹೆಸರನ್ನಾದರೂ ಆಗಿರಬಹುದು ಅಥವಾ ಒಂದು ಕಾರ್ಡ್ಗಳ ಮೇಲೆ ತಮ್ಮದೇ ಆದಂತಹ ಒಂದು ಕಂಪನಿದು ಏನೇನಿದೆ ಅದ್ರ ಬಗ್ಗೆ ತಿಳಿಸಿರುವಂತಹದ್ದು. ಅದ್ರ ಮೂಲಕ ಏನು ಮಾಡುವಂಥ ಅಡ್ವರ್ಟೈಸನ್ನು ಮಾಡುವಂತಹದ್ದು. ಇಟ್ ಕ್ರಿಯೇಟ್ಸ್ ದ ಅಡ್ವರ್ಟೈಸ್ಮೆಂಟ್. ಇದನ್ನು ಅಡ್ವರ್ಟೈಸ್ ಮಾಡೋದ್ರ ಮೂಲಕ ಯಾರಿಗೆ ತಿಳಿಸ್ತದೆ ಅಂತಂದರೆ ಜನಸಾಮಾನ್ಯರಿಗೆ ತಿಳಿಸಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಅದಕ್ಕಾಗಿ ನಾವೇನಂತ ಕರಿಬೋದು, ಇದನ್ನು ಮೀಡಿಯಾ ಪೋಸ್ಟ್, ಮಾಧ್ಯಮ ಅಂಚೆ ಅಂತ ಹೇಳಿ ಕರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಅಂತಂದರೆ ನಮ್ಮದು ಒಂದು ಕಂಪನಿ ಇದೆ, ನನ್ನ ಕಂಪನಿಯೊಳಗಡೆ ಏನು ಮಾಡಬೇಕಾಗಿದೆ, ಜನರಿಗೆ ನನ್ನ ಬ್ರ್ಯಾಂಡ್ ಬಗ್ಗೆ ತಿಳಿಸ್ಬೇಕು ಅಂತಂದರೆ ಅವ್ರಿಗೆ ಒಂದಿಷ್ಟು ಏನು ಮಾಡ್ತೀನಿ ನಾನು ಅಂತಂದರೆ ಒಂದು ಅಮೌಂಟನ್ನು ಪೇಡ್ ಮಾಡೋದು. ಅಮೌಂಟನ್ನು ಪೇಡ್ ಮಾಡಿ ನನ್ನದೇ ಆದಂತಹ ಕಂಪನಿಯ ಹೆಸರಲ್ಲೇ ಒಂದಿಷ್ಟು ಏನು ಮಾಡುವಂಥ ಸರಕುಗಳನ್ನು ಕಳಿಸುವ ರೀತಿಯಲ್ಲಿ ತಿಳಿಸಿರುವಂತಹದ್ದು. ಯಾರಿಗೆ? ಅಂಚೆ ಕಚೇರಿಯವರಿಗೆ ಒಪ್ಪಂದದ ಮೂಲಕ ಆದರೂ ಆಗಿರ್ತದೆ. ನೆಕ್ಸ್ಟ್ ಡೈರೆಕ್ಟ್ ಪೋಸ್ಟ್. ವಾಟ್ ಈಸ್ ಡೈರೆಕ್ಟ್ ಪೋಸ್ಟ್? ನೇರ ಅಂಚೆ ಅಂತ ಹೇಳಿ ಕರಿತಾ ಇದ್ದೀವಿ.
ಸೊ ಇಟ್ಸ್ ಡೈರೆಕ್ಟ್ ಅಡ್ವರ್ಟೈಸಿಂಗ್ ಕ್ಯಾನ್ ಬಿ ಡನ್ ಥ್ರೂ ಅಡ್ರೆಸ್ಡ್ ಆ್ಯಂಡ್ ಅನ್ಅಡ್ರೆಸ್ಡ್ ಡೈರೆಕ್ಟ್ ಪೋಸ್ಟ್. ಅಂದರೆ ನೇರವಾಗಿ ಒಂದು ಜಾಹೀರಾತನ್ನು ಕ್ರಿಯೇಟ್ ಮಾಡೋದು. ಹೊಸದಾದಂತಹ ಕಂಪನಿಗೆ ತನ್ನ ಮಾರ್ಕೆಟನ್ನು ಬಿಲ್ಡ್ ಮಾಡಲಿಕ್ಕೆ ಏನು ಬೇಕಾಗಿರ್ತದೆ ಅಂತಂದರೆ ಕಸ್ಟಮರ್ಸ್ ಅನ್ನೋರುವಂತಹದ್ದು ಬೇಕು. ಆ ಕಸ್ಟಮರ್ಸ್ ಅನ್ನೋಂತಹ ಸಂದರ್ಭದಲ್ಲಿ ಈ ಮಾಸ್ ಆಗಿ ನಾವು ಏನು ಮಾಡೋಕೆ ಅಡ್ವರ್ಟೈಸ್ ಮಾಡಬೇಕಾದಂತಹ ಸಂದರ್ಭದೊಳಗೆ ವಿಳಾಸ ಗೊತ್ತಿರಬಹುದು, ವಿಳಾಸ ಗೊತ್ತಿರದೇ ಇರಬಹುದು. ಆ ವಿಳಾಸ ಗೊತ್ತಿರುವಂತಹ ಅಡ್ರೆಸ್ಡ್ ಆ್ಯಂಡ್ ಅನ್ಅಡ್ರೆಸ್ಡ್. ಸೊ ಅವೆರಡನ್ನು ತೆಗೆದುಕೊಂಡು ನನ್ನ ಕಂಪನಿ ಬಗ್ಗೆ ನಾನು ಏನಾದರೂ ಪ್ರಚಾರ ಪಡಿಸಿದರೆ, ಸೊ ಪ್ರಮೋಷನ್ ಮಾಡಿದರೆ, ನನ್ನ ಬಗ್ಗೆ ನನ್ನ ಕಂಪನಿ ಬಗ್ಗೆ ತಿಳಿಸಿದರೆ ಇದಕ್ಕೆ ನಾವೇನಂತ ಕರಿಬಹುದು ಅಂತಂದರೆ ಅಡ್ವರ್ಟೈಸಿಂಗ್. ಲೈಕ್ ಡೈರೆಕ್ಟ್ ಅಡ್ವರ್ಟೈಸಿಂಗ್, ಡೈರೆಕ್ಟ್ ಪೋಸ್ಟ್. ಫಾರ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದೆ, ನಮ್ಮದೊಂದು ಕಂಪನಿ ಇದೆ, ಆ ಕಂಪನಿ ಒಳಗಡೆ ಯಾವುದೋ ಒಂದು ಪ್ರಾಡಕ್ಟನ್ನು ಅಥವಾ ಪೆನ್ನನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಆ ಪೆನ್ನನ್ನು ಉತ್ಪಾದನೆ ಮಾಡಿದ್ದನ್ನು ಸೊ ನಾವು ಮಾರ್ಕೆಟಿಗೆ ಕಳಿಸ್ಬೇಕಾದಂಥ ಸಂದರ್ಭದಲ್ಲಿ ಪೋಸ್ಟ್ ಆಫೀಸ್ ಥ್ರೂ ಸುಮಾರು ಎಷ್ಟು ಜನಕ್ಕೆ ಅಂದರೆ 10,000 ಜನಕ್ಕೆ ಕಳಿಸ್ಬೇಕು. ಈ 10,000 ಜನಕ್ಕೆ ಕಳಿಸ್ಬೇಕು ಅಂತಂದರೆ ಇವ್ರ ಮನೆ ಅಡ್ರೆಸ್ ಗೊತ್ತಿರಲಿಕ್ಕಿಲ್ಲ, ನಮಗೆ ಇವ್ರ ಬಗ್ಗೆ ತಿಳಿದಿರಲಿಕ್ಕಿಲ್ಲ. ಆದರೆ ಪೋಸ್ಟ್ ಆಫೀಸ್ ನಾವೇನಾದರೂ ಹೋದರೆ ಅಡ್ರೆಸ್ಡ್ ಆ್ಯಂಡ್ ಅನ್ಅಡ್ರೆಸ್ಡ್, ಸೊ ವಿಳಾಸ ಗೊತ್ತಿದ್ದವರಿಗೂ ಹೋಗ್ತದೆ, ಗೊತ್ತಿದ್ದವರಿಗೂ ಸಹಿತವಾಗಿ ನಮ್ಮ ಬಗ್ಗೆ ಏನಾಗ್ತದೆ ಮಾಹಿತಿಯನ್ನು ತಿಳಿಸಿರುವಂತಹದ್ದು. ಸೊ ಇಟ್ ಈಸ್ ವಾಟ್ ಡೈರೆಕ್ಟ್ ಪೋಸ್ಟ್. ನೆಕ್ಸ್ಟ್ ಒನ್ ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್. ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್, ಅಂತಾರಾಷ್ಟ್ರೀಯ ಹಣಕಾಸು ವರ್ಗಾವಣೆ. ಅಂತಾರಾಷ್ಟ್ರೀಯ ಹಣಕಾಸು ವರ್ಗಾವಣೆ. ಫಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಐ ವಾಂಟ್ ಟು ಸೇ ಅನ್ ಎಕ್ಸಾಂಪಲ್. ಸೊ ನಾವು ಇಂಡಿಯಾದೊಳಗಡೆ ನನ್ನ ಫ್ರೆಂಡ್ ಇದ್ದಾನೆ. ಸೊ ಅವನ ಹೆಸರು ಎಕ್ಸ್ ಅಂತ ಹೇಳಿ. ಅದೇ ರೀತಿಯಾಗಿ ಇಂಡಿಯಾದಲ್ಲಿ ನಾನಿದ್ದೀನಿ. ಸೊ ಅಮೇರಿಕಾದಲ್ಲಿ ವೈ ಅನ್ನುವಂತಹ ಫ್ರೆಂಡ್ ಇದ್ದಾನೆ. ಎಕ್ಸ್ ಅನ್ನುವಂಥವು ನಾನು, ವೈ ಅನ್ನುವಂತಹವನು ನನ್ನ ಫ್ರೆಂಡ್ ಅಂತ ತಿಳ್ಕೊಳ್ಳೋಣ. ಸೊ ಇವನಿಗೆ ಹಣದ ಅವಶ್ಯಕತೆ ಇದೆ ಅಮೇರಿಕಾದಲ್ಲಿ ಇದ್ದವನಿಗೆ. ಸೊ ಆಗ ನಾ ಏನು ಮಾಡಬೇಕು ಅಂತಂದರೆ, ಸೊ ಪೋಸ್ಟ್ ಆಫೀಸ್ ಥ್ರೂ ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್ ಅಂತ ಹೇಳಿ ನಾನು ಏನಾದರೂ ಹೋದಾಗ ಇವ್ರೇನು ಮಾಡ್ತಾರೆ, ಅಮೇರಿಕಾದಲ್ಲಿರುವಂತಹ ನನ್ನ ಫ್ರೆಂಡ್ಗೆ ಸೊ ಹಣವನ್ನು ಏನು ಮಾಡ್ತಾರೆ, ವರ್ಗಾವಣೆ ಮಾಡ್ತಾರೆ. ಎಸ್, ಅದಕ್ಕೆ ನಾವೇನಂತ ಕರಿಬೋದು, ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್. ಸಿಂಪಲ್, ದ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಆಸ್ ಕೊಲಾಬರೇಟೆಡ್ ವಿತ್ ದ ವೆಸ್ಟರ್ನ್ ಯೂನಿಯನ್ ಸೊ ಫೈನಾನ್ಷಿಯಲ್ ಸರ್ವಿಸ್. ಪಾಶ್ಚಾತ್ಯ ಒಂದು ದೇಶಗಳೊಂದಿಗೆ ಹಣಕಾಸಿನ ಸೇವೆ ಒದಗಿಸಲಿಕ್ಕೆ ಆಗಿನೇ ಏನು ಮಾಡ್ಕೊಂಡಿದೆ ಅಂತಂದರೆ ಸಂಯೋಗವನ್ನು ಮಾಡಿಕೊಂಡು ಹಣಕಾಸಿನ ಸೌಲಭ್ಯವನ್ನು ಒದಗಿಸ್ತಾ ಇದೆ. ಸುಮಾರು ಎಷ್ಟು ದೇಶಗಳೊಂದಿಗೆ ಸಂಯೋಗವನ್ನು ಹೊಂದಿದೆ ಪಾಶ್ಚಾತ್ಯ ದೇಶಗಳು ಅಂದರೆ 185, ಮೋರ್ ದ್ಯಾನ್ 180 ಕಂಟ್ರೀಸ್. ಮೋರ್ ದ್ಯಾನ್ 180 ಕಂಟ್ರೀಸ್. ಬರೀ ಅಮೇರಿಕಾ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲಿರುವಂತಹ ನಮ್ಮ ಸ್ನೇಹಿತರಿಗೂ ಅಥವಾ ಪರಿಚಯದವರಿಗೂ ಅವರಿಗೆ ಹಣಕಾಸಿನ ಅವಶ್ಯಕತೆ ಇತ್ತಂದರೆ ಅಥವಾ ನನಗೆ ಅವಶ್ಯಕತೆ ಇತ್ತಂದರೆ ಏನು ಮಾಡ್ಬೋದು, ಪೋಸ್ಟ್ ಆಫೀಸ್ ಥ್ರೂ ಅದು ನನಗೆ ಬರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ನಾವೇನಂತ ಕರಿಬೋದು, ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್. ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್, ಅಂತಾರಾಷ್ಟ್ರೀಯ ಹಣದ ವರ್ಗಾವಣೆ ಅಂತ ಹೇಳಿ ಕರಿತಾ ಇದ್ದೀವಿ. ನೆಕ್ಸ್ಟ್ ಒನ್ ಫೆಸಿಲಿಟಿ, ಪಾಸ್ಪೋರ್ಟ್ ಫೆಸಿಲಿಟೀಸ್. ಪಾಸ್ಪೋರ್ಟ್ ಫೆಸಿಲಿಟೀಸ್. ಎಸ್, ಪಾಸ್ಪೋರ್ಟ್ ಸೌಲಭ್ಯವನ್ನು ಸಹಿತವಾಗಿ ಏನು ಮಾಡ್ತದೆ ಇದು ಅಂದರೆ ಒದಗಿಸ್ತದೆ. ಇದು ಯಾರ ಜೊತೆಗೆ ಒಂದು ಸಹಭಾಗಿತ್ವವನ್ನು ಹೊಂದಿರುವಂತಹದ್ದು ಅಂತಂದರೆ, ಸೊ ಮಿನಿಸ್ಟ್ರಿ ಅನ್ನುವಂಥ ಸಚಿವಾಲಯದೊಂದಿಗೆ ಏನು ಸಹಭಾಗಿತ್ವವನ್ನು ಹೊಂದಿರ್ತದೆ. ಎಸ್, ದ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಆಸ್ ಅ ಪಾರ್ಟ್ನರ್ಶಿಪ್ ವಿತ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಸೊ ಇದರಿಂದಾಗಿ ಏನಾಗ್ತದೆ ಅಂತಂದರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಅಪ್ಲಿಕೇಶನನ್ನು ನೀಡಬೇಕು. ಯಾರಿಗೆ ಅಪ್ಲಿಕೇಶನನ್ನು ನೀಡಬೇಕು ಅಂತಂದರೆ, ಟು ದ ಪೋಸ್ಟ್ ಆಫೀಸ್. ಯಾವುದಕ್ಕೆ ಅಪ್ಲಿಕೇಶನನ್ನು ನೀಡಬೇಕು, ಅಂಚೆ ಕಚೇರಿಗೆ ಅಂತಂದರೆ ಒಂದು ಪಾಸ್ಪೋರ್ಟಿನ ಸಂಬಂಧ ಏನು ಮಾಡಬೇಕಾಗ್ತದೆ, ಅಪ್ಲಿಕೇಶನನ್ನು ಫುಲ್ಫಿಲ್ ಮಾಡಬೇಕು.
ಅಪ್ಲಿಕೇಶನನ್ನು ಫುಲ್ಫಿಲ್ ಮಾಡೋದಲ್ಲಿ ಪೋಸ್ಟ್ ಆಫೀಸ್ ನೀಡಿದ ನಂತರದಲ್ಲಿ ಸೊ ಆ ಮಿನಿಸ್ಟ್ರಿ ಆಫ್ ಅಫೇರ್ಸ್ ಅನ್ನು ಏನಿದೆ ಅವೆರಡರೂ ಸಹಭಾಗಿತ್ವದೊಂದಿಗೆ ಇವನಿಗೇನು ಲಾಸ್ಟಿಗೆ ಏನು ಸಿಗ್ತದ್ರಿ ಅಂತಂದರೆ ಪಾಸ್ಪೋರ್ಟ್ ಸಿಗುವಂತಹ ಒಂದು ಸೌಲಭ್ಯವನ್ನು ಒದಗಿಸಿಕೊಡುವಂತಹದ್ದು ಯಾವುದು ಅಂದರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್. ಎಸ್ ಸಿಂಪಲ್, ದ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಆಸ್ ಎಂಟರ್ಡ್ ಇನ್ ಟು ಪಾರ್ಟ್ನರ್ಶಿಪ್ ವಿತ್ ದ ಮಿನಿಸ್ಟ್ರಿ ಆಫ್ ಅಫೇರ್ಸ್ ಎಕ್ಸ್ಟರ್ನಲ್ ಅಫೇರ್ಸ್. ಆಸ್ ಅ ರಿಸಲ್ಟ್, ಪೋಸ್ಟ್ ಆಫೀಸ್ ಪ್ರೊವೈಡ್ಸ್ ಪಾಸ್ಪೋರ್ಟ್ ಅಪ್ಲಿಕೇಶನ್ ಫಾರ್ಮ್ಸ್ ಆ್ಯಂಡ್ ಆಲ್ಸೋ ಎಕ್ಸೆಪ್ಟ್ಸ್ ಫಿಲ್ಡ್ ಅಪ್ ಫಾರ್ಮ್ಸ್. ಸೊ ಇಸ್ಕೊಳ್ಳುವಂತಹದ್ದು ಮತ್ತು ನೀಡುವಂತಹದ್ದು. ಇತ್ತೀಚೆಗೆ ಆನ್ಲೈನ್ ಒಳಗೂ ನಾವು ನೋಡ್ತಾ ಇದ್ದೀವಿ. ಮೇಲ್ ಅಥವಾ ಆನ್ಲೈನ್ ಒಳಗೆ ನಾವು ಏನು ಮಾಡ್ಬೋದು ಅಂದರೆ ಅಪ್ಲೈ ಮಾಡಬಹುದು. ಇದಕ್ಕೆ ಅಪ್ಲೈ ಮಾಡ್ಬೋದು. ಯಾರಿಗೆ ಇಂಟರ್ನೆಟ್ ನಾಲೆಜ್ ಇಲ್ಲ ಅಥವಾ ಅದ್ರ ಬಗ್ಗೆ ತಿಳಿದಿಲ್ಲ ಅಂತಂದರೆ ಯು ಕ್ಯಾನ್ ಕನ್ಸಲ್ಟ್ ವಿತ್ ಸೊ ವಾಟ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ಸ್. ಸೊ ಅದು ಅಲ್ಲದೆ ಲಾಸ್ಟ್ ಒಂದು ಫೆಸಿಲಿಟಿ ಇ ಬಿಲ್ ಪೋಸ್ಟ್. ಇ ಬಿಲ್ ಅಂಚೆ ಅಂತಲೂ ಕರೀತಾ ಇದ್ದೀವಿ. ಈ ಸುಮಾರು ಒಂದು 10 ರಿಂದ 15 ವರ್ಷಕ್ಕಿಂತ ಮುಂಚೆ ಅಥವಾ ಒಂದು 15 ವರ್ಷಕ್ಕಿಂತ ಮುಂಚೆ ನಾವೇನಾದರೂ ನೋಡ್ತಾ ಇದ್ದರೆ BSNL ಲ್ಯಾಂಡ್ಲೈನ್ ಯಾರಲ್ಲಿ ಇತ್ತು ಆ ಲ್ಯಾಂಡ್ಲೈನ್ ಫೋನನ್ನು ಹೊಂದಿದವರು ಪೇಮೆಂಟನ್ನು ಮಾಡಬೇಕಾಗಿತ್ತಂದರೆ ಎಲ್ಲಿಗೆ ಹೋಗ್ತಾ ಇದ್ರು ಅಂತಂದರೆ ಅವರು ಪೋಸ್ಟ್ ಆಫೀಸ್ಗೆ ಪೇಮೆಂಟ್ ಮಾಡಲಿಕ್ಕೆ ಹೋಗ್ತಾ ಇದ್ರು. ಎಸ್ ಅಂದರೆ ಸಿಂಪಲ್ಲಾಗಿ ಹೇಳೋದಾತಂದರೆ ಇ ಬಿಲ್ ಪೋಸ್ಟ್ ಅಂತಂದರೆ ನಾವು ಪೇಮೆಂಟನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲಕರ ಆಗಿರುವಂತಹದ್ದು ಯಾವುದು ಅಂತಂದರೆ ಸೊ ಪೋಸ್ಟ್ ಆಫೀಸ್. ಸಿಂಪಲ್, ದ ಪೋಸ್ಟ್ ಆಫೀಸ್ ಕಲೆಕ್ಟ್ಸ್ ದ ಬಿಲ್ ಆಫ್ ಪೇಮೆಂಟ್ಸ್ ಆನ್ ಬಿಹಾಫ್ ಆಫ್ ದ ಅದರ್. ಸೊ ಅದರ ಯಾರು ಅಂತಂದರೆ BSNL ಆದರೂ ಆಗಿರ್ಬೋದು, ಏರ್ಟೆಲ್ ಆದರೂ ಆಗಿರ್ಬೋದು, ಅಥವಾ ಒಂದು ಬೇರೆ ಸಂಸ್ಥೆಗಳಾದರೂ ಆಗಿರ್ಬೋದು. ಅದರ್ ಆರ್ಗನೈಜೇಷನ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಬೇರೊಂದು ಸಂಸ್ಥೆಗಳಿಂದ ಅಥವಾ ಬೇರೊಂದು ಸಂಸ್ಥೆಗಳ ಪರವಾಗಿ ಬದಲಾಗಿ ಸೊ ಏನು ಮಾಡ್ತದೆ, ಹಣವನ್ನು ಪಡೆಯುವಂತಹ, ಪಾವತಿಯನ್ನು ತುಂಬಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆಯಲ್ಲಿ ಕಾಣ್ತಾ ಇದ್ದೀವಿ. ಅಂದರೆ ಈ ಬಿಲ್ ಪೇಮೆಂಟ್ ಅಂತ ಹೇಳಿ ಕರಿತಾ ಇದ್ದೀವಿ. ಎಸ್, ದಿಸ್ ಆರ್ ದ ವಾಟ್ ದ ಫೆಸಿಲಿಟೀಸ್. ಸೊ ಯಾವ ಫೆಸಿಲಿಟೀಸ್ ಅಂದರೆ ಪೋಸ್ಟಲ್ ಫೆಸಿಲಿಟೀಸ್. ದ ಫಸ್ಟ್ ಒನ್ ಇಸ್ ವಾಟ್ ಫೈನಾನ್ಷಿಯಲ್ ಫೆಸಿಲಿಟೀಸ್ ಅಂದರೆ ಸೇವಿಂಗ್ಸನ್ನು ತೆಗೆದುಕೊಳ್ತದೆ, ರಿಕರಿಂಗ್ ಡೆಪಾಸಿಟ್ ಮಾಡ್ಬೋದು, ಟರ್ಮ್ ಡೆಪಾಸಿಟ್ ಮಾಡಬಹುದು, PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡನ್ನು ಯೂಸ್ ಮಾಡ್ಕೊಳ್ಬೋದು, ಕಿಸಾನ್ ವಿಕಾಸ್ ಪತ್ರವನ್ನು ನೋಡ್ಕೊಳ್ಬಹುದು. ಸೊ ಈ ರೀತಿ ಫಸ್ಟ್ ಒನ್ ಬಂದರೆ, ಸೆಕೆಂಡ್ ಒನ್ ಅದರ ಮೇಲೆ ಫೆಸಿಲಿಟೀಸ್ ಅಂತೇಳಿ ಕರಿತಾ ಇದ್ದೀವಿ, ಅಥವಾ ಅದರ ಪೋಸ್ಟಲ್ ಆಫೀಸ್ ಸರ್ವಿಸಸ್ ಅಂತಲೂ ಕರಿತಾ ಇದ್ದೀವಿ. ಸೊ ಈ ಎಲ್ಲ ಅಂಶಗಳು ಎದಕ್ಕೆ ಸಂಬಂಧಪಟ್ಟಿದ್ದಾವೆ ಅಂತಂದರೆ ಸೊ ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟಿರುವಂತಹದ್ದು. ಸೊ ನೆಕ್ಸ್ಟ್ ಒನ್ ಕಂಟೆಂಟ್ ಈಸ್ ಟೆಲಿಕಾಮ್ ಸರ್ವಿಸಸ್. ಸಿಂಪಲ್, ಈ ಟೆಲಿಕಾಮ್ ಸರ್ವಿಸಸ್ ಅಂದರೆ ಏನಾಗಿದೆ? ಸಿಂಪಲ್, ಇಟ್ ಯೂಸ್ ದ ಎಲೆಕ್ಟ್ರಾನಿಕ್ ಡಿವೈಸಸ್ ಫಾರ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್. ಇಟ್ ಇನ್ವಾಲ್ವ್ಸ್ ದ ಯೂಸ್ ಆಫ್ ವಾಟ್ ಎಲೆಕ್ಟ್ರಾನಿಕ್ ಡಿವೈಸಸ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್. ಮಾಹಿತಿಯ ವರ್ಗಾವಣೆಗಳಿಗಾಗಿ ವಿದ್ಯುನ್ಮಾನಗಳನ್ನು ಬಳಸಿಕೊಂಡು ಮಾಹಿತಿಯನ್ನು ವರ್ಗಾವಣೆ ಮಾಡುವಂತಿದ್ರೆ ಅದಕ್ಕೆ ನಾವೇನಂತ ಕರಿತಾ ಇದ್ದೀವಿ ಅಂದರೆ ಟೆಲಿಕಾಮ್ ಸರ್ವಿಸಸ್. ಸೊ ವೆನ್ ವಿ ಕಂಪೇರ್ ಟು ದ ಪೋಸ್ಟಲ್ ಸರ್ವಿಸ್, ಇಟ್ ಈಸ್ ವೆರಿ ಫಾಸ್ಟರ್ ಆ್ಯಂಡ್ ಚೀಪರ್. ಸೊ ನಾವು ಯಾವುದಕ್ಕೆ ಹೋಲಿಕೆ ಮಾಡಿದಾಗ ಅಂದರೆ ಪೋಸ್ಟಲ್ ಸರ್ವಿಸ್ಗೆ, ಅಂಚೆ ಸೇವೆಗೆ ಏನಾದರೂ ನಾವು ಹೋಲಿಕೆ ಮಾಡಿದಾಗ ಇದು ಅತ್ಯಂತ ಏನಾಗಿರುವುದು ವೇಗವಾಗಿ ಸೌಲಭ್ಯವನ್ನು ಒದಗಿಸ್ತದೆ ಮತ್ತು ಕಡಿಮೆ ಖರ್ಚಿನೊಳಗೆ ಆಗುವಂತಹ ಒಂದು ಸೌಲಭ್ಯ ಅಂತ ಅನಿಸ್ಕೊಳ್ಳುವಂಥದ್ದು. ಆ್ಯಂಡ್ ಇಟ್ ಈಸ್ ಮೋರ್ ರಿಲಯಬಲ್, ಅತ್ಯಂತ ಸೂಕ್ತವಾಗಿರುವಂತಹದ್ದು ಅಂತೇಳಿ ಕರಿತಾ ಇದ್ದೀವಿ. ಯಾವುದೇ ಒಂದು ಎಕನಾಮಿಕ್ ಅಥವಾ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ there should be development of economic sector and social sector. ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕಾಗಿತ್ತಂದರೆ ಆರ್ಥಿಕತೆ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಮತ್ತು ಸಾಮಾಜಿಕ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಫಾರ್ ಎಕ್ಸಾಂಪಲ್, ಇಂಡಿಯಾವನ್ನೇ ತೆಗೆದುಕೊಂಡ್ರೆ, ಭಾರತವನ್ನು ತೆಗೆದುಕೊಂಡ್ರೆ, ಈ 10 ವರ್ಷಕ್ಕಿಂತ ಮುಂಚೆ ಯಾರ ಹತ್ರನೂ ಮೊಬೈಲ್ ಇದ್ದಿಲ್ಲ. ಇವತ್ತು ನಾವು ಪಾಠ ಕೇಳ್ತಾ ಇದ್ದೀವಿ, ಇವತ್ತು ನಾವು ಓದ್ತಾ ಇದ್ದೀವಿ ಅಂತಂದರೆ ಥ್ರೂ ದಿ ಮೊಬೈಲ್ಸ್ and the internet services. ಇದಕ್ಕಿಂತ ಮುಂಚೆ ಯಾವುದೇ ಮೊಬೈಲ್ಗಳಿದ್ದಿಲ್ಲ, ಯಾವುದೇ ಇಂಟರ್ನೆಟ್ ಸರ್ವಿಸಸ್ ಸೌಲಭ್ಯಗಳು ಸರಿಯಾಗಿ ಇದ್ದಿಲ್ಲ. ಸೊ ಅಂದರೆ ಡೆವಲಪ್ಮೆಂಟ್ ಅನ್ನುವಂತಹದ್ದೇನಿತ್ತು, ಕಡಿಮೆ ಇತ್ತು. ವೆನ್ ವಿ ಕಂಪೇರ್ ಟು ದ ಫಾಸ್ಟ್ 15 years,
15 ವರ್ಷಕ್ಕಿಂತ ಮುಂಚೆ ನಾವೇನಾದರೂ ನೋಡಿದಾಗ. ಅಂದರೆ ಇಲ್ಲಿ ಹೇಳ್ತಾ ಇರೋದೇನು ಅಂತಂದರೆ ರ್ಯಾಪಿಡ್ ಗ್ರೋ ಆಗಬೇಕು ಅಂತಂದರೆ ಟೆಲಿಕಮ್ಯುನಿಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಟೆಲಿಕಮ್ಯುನಿಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾವೇನು ದೂರ ಸಂಪರ್ಕ ಸೇವೆಗಳು ಅತ್ಯಂತ ಪ್ರಮುಖವಾಗಿ ಪಾತ್ರವನ್ನು ನಿರ್ವಹಿಸ್ತವೆ. ಅದೇ ಇದು ಅತ್ಯಂತ ವೈಡ್ ಆಗಿ ತನ್ನ ವಿಸ್ತಾರವನ್ನು ಹೊಂದಿರುವಂತಹದ್ದು ಅಂತ ನಾವು ಕರಿಬಹುದು. ಸೊ ಹಾಗಾದರೆ ಯಾವ್ಯಾವ ಟೆಲಿಕಮ್ಯುನಿಕೇಷನ್ ಸರ್ವಿಸಸ್ ಇದ್ದಾವೆ? ಟೈಪ್ಸ್ ಆಫ್ ಟೆಲಿಕಮ್ಯುನಿಕೇಷನ್ ಸರ್ವಿಸಸ್. ಅಂಚೆ ಸೇವೆಯ ಯಾವುದು ದೂರ ಸಂಪರ್ಕ ಸೇವೆಯ ವಿಧಗಳು ಯಾವ್ಯಾವಿದಾವೆ ಅಂತ ನೋಡ್ತಾ ಹೋದರೆ, ಸಿಂಪಲ್ ಆಗಿ ಸೆಲ್ಯುಲರ್ ಮೊಬೈಲ್ ಸರ್ವಿಸಸ್. ಸೊ ಸೆಲ್ಯುಲರ್ ಮೊಬೈಲ್ ಸೇವೆಗಳು ಅಂತೇಳಿ ಕರಿತಾ ಇದ್ದೀವಿ. ರೇಡಿಯೋ ಪೇಜಿಂಗ್ ಸರ್ವಿಸ್. ಸೊ ರೇಡಿಯೋ ಪೇಜಿಂಗ್ ಸೌಲಭ್ಯಗಳು ಆದರೂ ಆಗಿರ್ಬೋದು. ಫಿಕ್ಸ್ಡ್ ಲೈನ್ ಸರ್ವಿಸಸ್, ಸ್ಥಿರ ದೂರವಾಣಿ ಸೌಲಭ್ಯಗಳಾದರೂ ಆಗಿರುವಂತಹದ್ದು. ನೆಕ್ಸ್ಟ್ ಕೇಬಲ್ ಸರ್ವಿಸಸ್, ಕೇಬಲ್ ಸೇವೆಗಳಾದರೂ ಆಗಿರ್ಬೋದು. ವಿಸ್ಯಾಟ್ ಸರ್ವಿಸ್, ವಿಸ್ಯಾಟ್ ಸೇವೆಗಳು ಅಂತ ಹೇಳಿ ಕರಿತಾ ಇದ್ದೀವಿ. DTH ಸರ್ವಿಸ್, DTH ಸೇವೆಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಎಸ್ ಡಿಯರ್ ಫ್ರೆಂಡ್ಸ್, ಸೊ ದ ನೆಕ್ಸ್ಟ್ ಕಂಟೆಂಟ್, ದ ಟೈಪ್ಸ್ ಆಫ್ ದ ಸರ್ವಿಸಸ್ in detail I will explain in next video. Yes, thank you.